ಕೇರಳ ತಿಂಡಿಯಲ್ಲಿ ಡೆಡ್ಲಿ ಅಂಶ. FSSAIನಿಂದ ಶಾಕಿಂಗ್ ನ್ಯೂಸ್. ನಮ್ಮ ಪಕ್ಕದ ರಾಜ್ಯ, ದೇವರ ನಾಡು ಎಂದು ಕರೆಯಲ್ಪಡುವ ಕೇರಳದಿಂದ ಕರ್ನಾಟಕಕ್ಕೆ ಬರುತ್ತಿರುವ ನಾನಾ ಬಗೆಯ ತಿಂಡಿಗಳು ಅಸುರಕ್ಷಿತ ಎಂಬ ಸ್ಫೋಟಕ ಮಾಹಿತಿಯನ್ನು ಕರ್ನಾಟಕದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರವು ಬಹಿರಂಗಪಡಿಸಿದೆ. ಅತ್ಯಂತ ಕಳವಳಕಾರಿ ಅಂಶವೆಂದರೆ ಮಕ್ಕಳೇ ಹೆಚ್ಚಾಗಿ ಸೇವಿಸುವ ಚಕ್ಕಲಿ, ನಿಪ್ಪಟ್ಟು, ಬ್ರೆಡ್, ಜಾಮೂನು, ಖಾರ ಮಿಕ್ಸರ್ ಮತ್ತು ಚಿಪ್ಸ್ನಂಥ ಕುರುಕುಲು ತಿಂಡಿಗಳಲ್ಲಿ ಕ್ಯಾನ್ಸರ್ಗೆ ಕಾರಣವಾಗುವ ಕೃತಕ ಬಣ್ಣವನ್ನು ಬಳಸಿರುವುದು ಕಂಡುಬಂದಿದೆ. ಕೇರಳ ಸರ್ಕಾರಕ್ಕೆ FSSAI ಅಧಿಕಾರಿಗಳಿಂದ ಎಚ್ಚರ. ಕೇರಳದಿಂದ ಕರ್ನಾಟಕ ಗಡಿ ಪ್ರದೇಶಗಳಿಗೆ ಬರುತ್ತಿರುವ 140 ತಿಂಡಿಗಳ ಮಾದರಿ ಪರೀಕ್ಷೆಯಲ್ಲಿ 31 ಅಸುರಕ್ಷಿತ ಎಂದು ಬೆಳಕಿಗೆ ಬಂದಿದೆ. ಕಳೆದ ಕೆಲವು ದಿನಗಳಿಂದ ಕೇರಳದಿಂದ ರಾಜ್ಯದ ಗಡಿಭಾಗಕ್ಕೆ ಬರುತ್ತಿರುವ ಆಹಾರ ಪದಾರ್ಥಗಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಕೆಲವು ತಿಂಡಿಗಳಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಅಂಶಗಳು ಪತ್ತೆಯಾಗಿವೆ. ಈ ಕುರಿತು ಕರ್ನಾಟಕದಲ್ಲಿರುವ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರವು ಕೇರಳ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಗಡಿ ಜಿಲ್ಲೆಗಳಲ್ಲಿ ಕೇರಳ ತಿಂಡಿಗಳದ್ದೇ ಹಾವಳಿ. ಕೇರಳ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯದ ಮೈಸೂರು, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಕೇರಳದಿಂದ ಅನೇಕ ಬಗೆಯ ತಿಂಡಿಗಳು ಸರಬರಾಜಾಗುತ್ತಿವೆ. ಈ ಜಿಲ್ಲೆಗಳಲ್ಲಿನ ಹೋಟೆಲ್ಗಳು, ಅಂಗಡಿಗಳು ಮತ್ತು ಉತ್ಪಾದನಾ ಘಟಕಗಳ ಮೇಲೆ ಇಲಾಖೆ ದಾಳಿ ನಡೆಸಿ ಆಹಾರ ಉತ್ಪನ್ನಗಳನ್ನು ಪರೀಕ್ಷೆಗೆಂದು ಲ್ಯಾಬ್ಗೆ ಕಳುಹಿಸಿದ್ದು, ಈ ಪೈಕಿ ಬಹುತೇಕ ತಿಂಡಿಗಳು ತಿನ್ನಲು ಅನರ್ಹ ಎಂದು ತಿಳಿದು ಬಂದಿದೆ. ಅಕ್ಕಿ ತಿಂಡಿಗಳು, ಮೈಸೂರು ಪಾಕ್, ಕಿವಿ ಹಣ್ಣುಗಳು, ಸ್ಟ್ರಾಬೆರಿ, ಜಿಲೇಬಿ, ದಾಲ್ ಮಿಕ್ಸರ್, ಬಾಳೆ ತಿಂಡಿಗಳು ಮತ್ತು ಪಾಪಡ್ಗಳು ಕರಾವಳಿ ಜಿಲ್ಲೆಗಳಲ್ಲಿ ಜನಪ್ರಿಯವಾಗಿದ್ದು, ತಪಾಸಣೆ ಸಮಯದಲ್ಲಿ ಲೇಬಲ್ನಲ್ಲಿ ಅವಧಿ ಮೀರಿದ ದಿನಾಂಕವನ್ನು ಸಹ ಗಮನಿಸಲಾಗಿದೆ. ಹಾಗಾಗಿ ನಾವು ಕಾನೂನು ರೀತಿಯಾಗಿ ಅವರ ವಿರುದ್ಧ JMF ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದೇವೆ ಎಂದು FSSAI ಅಧಿಕಾರಿಗಳು ತಿಳಿಸಿದ್ದಾರೆ. ಈಗಲಾದರೂ ನಮ್ಮ FSSAI ಅಧಿಕಾರಿಗಳು ಈ ಕುರುಕುಲು ತಿಂಡಿಗಳ ಬಗ್ಗೆ ಗಮನ ಹರಿಸಿರುವುದು ಶ್ಲಾಘನೀಯ.